ಪೆಹಲ್ಗಾಂವಲ್ಲಿ ಇತ್ತೀಚೆಗೆ ನಡೆದಂಥ 26 ಪ್ರವಾಸಿಗರ ಮೇಲೆ, ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. ಸುಮಾರು 26 ಜನ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನೆಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಯುದ್ಧ ಆಗ್ಬೋದು, ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ರಾತ್ರಿ ಒಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನಗಳ ಸೈನಿಕರ ಮೇಲೆಗಿಂತ ಅಲ್ಲಿ ಭಯೋತ್ಪಾದಕರು ಏನು ಇದ್ದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಅವರು ವಾಸ ಮಾಡ್ತಿರೋಂಥ ಆ 9 ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಕೊಂಡಿದ್ದೀನಿ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಟೈಮಲ್ಲಿ ಈ ಒಂದು ಧೈರ್ಯ, ಒಂದು ಹೆಜ್ಜೆಯನ್ನು ಇಟ್ಟಂಥ ಗೌರವಂತ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದರಲ್ಲಿ 100ಕ್ಕೆ 100 ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ. ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ, ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಆಲ್ರೆಡಿ ಬಂದಿರೋ ಪ್ರಕಾರ 50-70ವರೆಗೂ ಕೂಡ ಉಗ್ರಗಾಮಿಗಳು ಹತರಾಗಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಮತ್ತು ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂಥೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳೇ ಈಗ ಹೇಳಿಕೆಯನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೊಂದು ನಾವು ಕೂಡ ನಿರೀಕ್ಷೆ ಮಾಡಿದ್ವಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರುವಾಗಬಹುದು ಅಂಥೇಳಿ. ಆದರೆ ಸರಿಯಾದ ಒಂದು ಉತ್ತರ ಕೊಡಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟಿಯನ್ನು ನಿಂತ್ಕೊಂಡಿದೆ ಸರ್. ಏನಾಗಿದೆ, ಭಾರತ ಪಾಕಿಸ್ತಾನ ಯುದ್ಧ ಆದಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ, ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂಥ ಒಂದು ಅಟ್ಯಾಕ್ ಇರ್ಬೋದು, ನಮ್ಮ ಏರ್ಫೋರ್ಸ್ ಮೇಲೆ ನಡೆದಂಥ ಘಟನೆಗಳಿರ್ಬೋದು, ಈ ರೀತಿ ಪದೇ ಆಗ್ತಾನೇ ಇದೆ. ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಳ್ಳುವಂಥ ಕಾಲ ಇದಲ್ಲ. ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಕ್ಕೆ 100 ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಉಳಿಯುವಂಥ ಒಂದು ಪ್ರಯತ್ನ ಆಗಿತ್ತು. ಇದೆಲ್ಲದೂ ಕಣ್ಮುಂದಿಟ್ಕೊಂಡು ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಇದು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನಂಗೆ ಅನಿಸುತ್ತೆ. ಪ್ರವಾಸಿಗರು ಅವರ ಆತ್ಮಕ್ಕೆ ಶಾಂತಿ ಸಿಗೋದು, ಯಾರು ಆ ಟೆರರಿಸ್ಟ್ಗಳು ಬಂದು ಅವರ ಕಣ್ಮುಂದೆ ಅಟ್ಯಾಕ್ ಮಾಡಿದ್ದಾರೆ, ಅವ್ರು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನ ಅವ್ರನ್ನ ತೆಗೆಯುವಂಥ ಒಂದು ಪ್ರಯತ್ನ ಅದೊಂದು ದಿಕ್ಕಲ್ಲಿ. ಇನ್ನೊಂದು ಈ ಒಂದು ಉಗ್ರವಾದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಿರೋಂಥ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದು ಇನ್ನೊಂದು. ಆದರೆ ಈಗ ನಾವು ಗಮನಿಸಬೇಕಾದ್ರೇನು, ಯಾವುದೇ ಒಂದು ಪಾಕಿಸ್ತಾನ ಸೈನಿಕರ ಮೇಲೆ ಅಟ್ಯಾಕಿಂಗ್ ನಡೆದಿಲ್ಲ. ಎಲ್ಲಿ ಭಯೋತ್ಪಾದಕರು ಎಲ್ಲ ವಾಸ ಮಾಡ್ತಾ ಇದ್ದಾರೆ ಆ ಇಂಟೆಲಿಜೆನ್ಸಿ ರಿಪೋರ್ಟನ್ನು ತೆಗೆದುಕೊಂಡು ಆ ವಾಸ ಮಾಡ್ತಿರೋ ತಾಣಗಳ ಮೇಲೆ ಅಟ್ಯಾಕಿಂಗ್ 9 ಕಡೆಗೆ ಆಗಿದೆ ಅಂತ ನಮಗೆ ಈಗ ಬರ್ತಿರೋಂಥ ವಿಷಯ ಸರ್. ಎಸ್, ಯಾವುದೇ ಮಸೀದಿ ಇರ್ಬೋದು, ನಾಗರಿಕರ ಮೇಲಿರ್ಬೋದು, ಯಾರ ಮೇಲೂ ಕೂಡ ಆ ರೀತಿಯಂಥ ಅಟ್ಯಾಕಿಂಗು ಆಗಿಲ್ಲ. ಅಲ್ಲಿ ಒಬ್ಬರ ಹೆಸರೇ ಮಸೀದ್ ಅಂತ ಏನೋ ಬರುತ್ತೆ, ಏನೋ ಉಗ್ರಗಾಮಿ ಆ ಒಂದು ಹೆಸರು, ಅಡಗುತಾಣಗಳ ಮೇಲೆ ಅಟ್ಯಾಕಿಂಗ್ ನಡೆದಿದೆ ಸರ್. ತುಂಬ ಒಳ್ಳೆಯ ಅವಕಾಶ. ಮತ್ತು ಭಾರತ ಸಿಂಧೂರ ನೀವು ಹೇಳಿದಾಗೆ ನಮ್ಮ ಭಾರತ ಸಿಂಧೂರ ಸ್ಥಾನದಲ್ಲಿಂದ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ನಾವು ಆಕ್ಯುಪೈಡ್ ಮಾಡ್ಕೊಂಡು ತುಂಬ ಒಂದು ಒಳ್ಳೆಯ ಅವಕಾಶ. ಮತ್ತು ಈ ವಿಚಾರದಲ್ಲಿ ಕಳೆದ 2-3 ವರ್ಷಗಳಿಂದ ಚರ್ಚೆಗಳು ಶುರುವಾಗಿತ್ತು. ಬರುವಂಥ ದಿನದಲ್ಲಿ ಆ ದಿಕ್ಕಲ್ಲೂ ಕೂಡ ನಮ್ಮೆಲ್ಲ ರೀತಿಯ ಒಂದು ಗಮನ ಇರುತ್ತೆ ಅಂತೇಳಿ ಗೌರವಂತ ಅಮಿತ್ ಶಾಜಿ ಅವರೇ ಹೇಳಿಕೆ ಕೊಟ್ಟಿದ್ದರು. ಸೊ ಅದು ನಿಜ ಆಗುವಂಥ ಒಂದು ಕಾಲ ಇವತ್ತು ದೇವ್ರದಿಂದ ಕೂಡಿ ಬಂದಿದೆ ಅಂತೇಳಿ ನಂಗೆ ಅನ್ಸುತ್ತೆ. ಸರಿಯಾದ ವೃತ್ತಿ ಇದು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಂದಿರ ಹಣೆ ಮೇಲೆ ಕುಂಕುಮವನ್ನೇ ನೋಡ್ತೀವಿ, ಸಿಂಧೂರವನ್ನು ನೋಡ್ತೀವಿ.
ಹಾಗಾಗಿ ಇದನ್ನು ಆಪರೇಷನ್ ಸಿಂಧೂರ್ ಅಂಥೇಳಿ ಇದನ್ನು ಹೆಸರಿಟ್ಕೊಂಡು ತಾಯಿಂದ ಸಿಂಧೂರನ್ನು ಉಳಿಸುವಂಥ ಒಂದು ಪ್ರಕ್ರಿಯೆ. ಮತ್ತು ಬರುವಂಥದ್ದಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರ ಹಣೆಯಲ್ಲಿ ಕುಂಕುಮವನ್ನು ನೋಡಬೇಕು ಅಂದರೆ ಇದು ಅನಿವಾರ್ಯ ಈ ಥರ ವಿಚಾರಗಳನ್ನ. ಹಾಗಾಗಿ ಇದೆಲ್ಲದೂ ಕೂಡ ಇಟ್ಕೊಂಡು ಅಟ್ಯಾಕಿಂಗ್ ನಡೆದಿದೆ. ನೋಡೋಣ ಈಗ ಪ್ರತಿಕ್ರಿಯೆ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ಕಡೆಯಿಂದ ನಡೆಯುತ್ತೆ. ಟು ಅರ್ಲಿ ನೋಡಿ. ಇವತ್ತು ಮಿಡ್ನೈಟಿಂದ ಶುರುವಾಗಿದೆ. ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಇಡೀ ದೇಶದ ಒಂದು ಈ ವಿಚಾರದಲ್ಲಿ ಆ ಸೈನಿಕರಿಗೆ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅಲ್ಲಿ ಸೈನಿಕರಾಗಿ ಅಲ್ಲಿ ಗಡಿಯನ್ನು ಕಾಯುವಂಥ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಧರ್ಮ ಇನ್ನೊಂದು ಎಲ್ಲದೂ ಕೂಡ ಬಿಟ್ಟು ಭಾರತ ರಕ್ಷಣಾ ವಿಚಾರದಲ್ಲಿ ಬಂದಾಗ ಇಡೀ ರಾಷ್ಟ್ರ ಒಂದು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ದೇಶದ ಜೊತೆಗೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್. ಶೆಲ್ ಅಟ್ಯಾಕ್ ಮಾಡಿದ್ದಾರೆ. ಆ ರೀತಿ ಅದು ಗೊತ್ತಲ್ಲ, ಪಾಕಿಸ್ತಾನದ ಒಂದು ನಡೆ ಯಾವತ್ತೂ ಕೂಡ ಈ ಕಳ್ಳದಾರಿಲ್ಲ ಬಂದು ದೇಶದ ಮೇಲೆ ಅಟ್ಯಾಕಿಂಗ್ ಮಾಡೋಂಥ ಒಂದು ಪ್ರಯತ್ನ ಅದು ಹಿಂದೂ ನಡೆದಿದೆ, ಈಗೂ ಕೂಡ ನಡೀತಾ ಇದೆ. ಆದರೆ ಭಾರತ ಇವತ್ತು ಯಾವುದೇ ನಾಗರಿಕರ ಮೇಲೆ ತೊಂದರೆ ಆಗದ ರೀತಿಯಲ್ಲಿ, ಪಾಕಿಸ್ತಾನ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಅಟ್ಯಾಕಿಂಗ್ ನಡೀತಾ ಇದೆ, ಉಗ್ರನ ಮೇಲೆ ನಡೀತಾ ಇದೆ. ಆದರೆ ಇಲ್ಲಿ ನಮ್ಮ ನಾಗರಿಕರ ಮೇಲೆ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು. ಮತ್ತು ಉತ್ತರನೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರನ ನಮ್ಮ ವೀರ ಸೈನಿಕರು ಕೊಟ್ಟೇ ಕೊಡ್ತಾರೆ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,